ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಮತ್ತೊಂದು ಶಾಕ್ ಈಗ ಜನಸಾಮಾನ್ಯರಿಗೆ ಎದುರಾಗಿದೆ. ಜನಸಾಮಾನ್ಯರಿಗೆ ಬಸ್ ಟಿಕೆಟ್ ಏರಿಕೆಯ ದೊಡ್ಡ ಬರೆ ಎಳಿತಾರ. ಹಾಗಾದ್ರೆ ತೈಲ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಖಾಸಗಿ ಬಸ್ ಟಿಕೆಟ್ ದರವೂ ಕೂಡ ಹೆಚ್ಚಳ. ಪ್ರತಿ ಟಿಕೆಟ್ಗೆ ಶೇಕಡ 20ರಿಂದ 30ರಷ್ಟು ದರ ಹೆಚ್ಚಿಸಿದಂತ ಖಾಸಗಿ ಬಸ್ ಪ್ರಯಾಣ ದರ ಇವತ್ತು ರಾತ್ರಿಯಿಂದಲೇ ಹೊಸ ದರ ಜಾರಿಗೆ ಆಗುತ್ತೆ. ದರ ಏರಿಕೆ ಕುರಿತು ಅಧಿಕೃತವಾಗಿ ಪ್ರಕಟಿಸಿದಂತ ಬಸ್ ಮಾಲೀಕರ ಸಂಘ ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದ್ದಂತೆ ಒಂದ್ ರೀತಿಯ ಚೈನ್ ಲಿಂಕ್ ಇದು. ಬಸ್ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇವತ್ತು ರಾತ್ರಿಯಿಂದಾನೇ ಈ ಹೊಸ ದರ ಚಾಲ್ತಿಗೆ ಬರುತ್ತಂತೆ, ಅನ್ವಯ ಆಗುತ್ತಂತೆ. ಅಧಿಕೃತವಾಗಿ ಬಸ್ ಮಾಲೀಕರ ಸಂಘವೇ ಇದನ್ನ ಪ್ರಕಟಿಸಿರುವಂತದ್ದು. ಜನಸಾಮಾನ್ಯರ ಜೇಬಿಗೆ ಹೇಗೆಲ್ಲ ಕತ್ತರಿ ಹಾಕಬಹುದು, ಎಲ್ಲಾ ರೀತಿಯಲ್ಲೂ ಕೂಡ ಕತ್ತರಿ ಹಾಕಲಾಗ್ತಾ ಇದೆ. ಜೇಬು ಸುಡ್ತಾ ಇದೆ ಈ ಒಂದಷ್ಟು ದುಬಾರಿ ಬೆಲೆಗಳು. ತೈಲ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಇವತ್ತು ಬೆಳಗ್ಗೆನೆ ಶಾಕ್ ಎದುರಾಯಿತು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು. ಅದರ ಬೆನ್ನಲ್ಲೇ ಈಗ ಬಸ್ ಟಿಕೆಟ್ ದರವೂ ಕೂಡ ಏರಿಕೆ. ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ರು ಸಾರ್ವಜನಿಕ ಸಾರಿಗೆಗಳನ್ನ ಬಳಸಿ ಅಂತ. ಈಗ ಬಸ್ಸಲ್ಲಿ ಹೋಗ್ಬೇಕು ಅಂದ್ರೂ ಕೂಡ ಅಲ್ಲೂ ಟಿಕೆಟ್ ದರ ಏರಿಕೆ. ಇನ್ ಹೆಂಗ್ ಓಡಾಡ್ತಾರೆ ಜನ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಉಲ್ಲಾಸ್. ಈಗಾಗಲೇ ಪ್ರಧಾನಿ ಮೋದಿ ಅವರು ಒಂದಷ್ಟು ಕರೆಗಳನ್ನ ಕೊಟ್ಟಿದ್ರು, ಅದರಲ್ಲಿ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಅಂತ. ಬೆಳಗ್ಗೆ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯ್ತು, ಈಗ ನೋಡಿದ್ರೆ ಬಸ್ ಟಿಕೆಟ್ ದರವೂ ಏರಿಕೆ. ಜನಸಾಮಾನ್ಯರ ಕತೆ ಏನು ಅಂತ? ಸೌಖ್ಯ, ಈಗ ಪ್ರಧಾನಿ ಮೋದಿ ಅವರು ಮೊನ್ನೆ ಭಾಷಣ ಏನ್ ಮಾಡಿದ್ರು ಅದಾದ ಬಳಿಕ ಇಡೀ ದೇಶಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಕೊಟ್ರ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಇದೀಗ ಇವತ್ತಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಈಗ ಭಾರಿ ಏರಿಕೆ ಆಗಿದೆ. ಇದ್ರ ಬೆನ್ನಲ್ಲೇನೆ ಈಗ ಸಾಗಾಟ ವೆಚ್ಚ ಆಗಿರ್ಬೋದು, ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಹೆಚ್ಚಳಾಗುವಂತ ಸಾಧ್ಯತೆಗಳಿದಾವೆ. ಇದರ ಮೊದಲ ಹೆಜ್ಜೆ ಅನ್ನುವಂತ ಈಗ ಖಾಸಗಿ ಬಸ್ಗಳ ದರವನ್ನ ಶೇಕಡ 20ರಿಂದ 30% ಹೆಚ್ಚಳ ಮಾಡುವಂತ ಕೆಲಸಕ್ಕೆ ಈಗ ಖಾಸಗಿ ಬಸ್ ಮಾಲೀಕರು ಬಂದಿದ್ದಾರೆ. ಆ ಒಂದು ನೂತನವಾದಂತಹ ದರ ಇವತ್ತು ಮಧ್ಯರಾತ್ರಿಯಿಂದನೇ ಜಾರಿ ಆಗತ್ತೆ ಅಂತೇಳಿ. ಈಗ 200 ರೂಪಾಯಿ ಟಿಕೆಟ್ ಇರುವಂತದ್ದು ಅಲ್ಲಿ 40 ರೂಪಾಯಿ ಜಾಸ್ತಿ ಆಗತ್ತೆ. ಅಂದ್ರೆ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗುವಂತಹ ಒಬ್ಬ ಪ್ರಯಾಣಿಕ ಇಷ್ಟು ದಿವಸ 250 ರೂಪಾಯಿ 220 ರೂಪಾಯಿ ಕೊಡ್ತಾ ಇದ್ದ ಅಂತಂದ್ರೆ ಆತ 250ರಿಂದ 280 ರೂಪಾಯಿ ತನಕನೂ ಕೂಡ ಕೊಡ್ಬೇಕಾಗುತ್ತೆ. ಅಂದ್ರೆ 20ರಿಂದ 30% ಹೆಚ್ಚಳ ಆಗುತ್ತೆ. ಕಾರಣ ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ. ಹಾಗಾಗಿ ನಮ್ಮ ಸಿಬ್ಬಂದಿ ವೇತನನೂ ಕೂಡ ನಾವು ಕೊಡಬೇಕಾಗತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಬರ್ಡನ್ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವೀಗ ಖಾಸಗಿ ಬಸ್ಗಳ ಪ್ರಯಾಣ ದರವನ್ನ ಹೆಚ್ಚಳ ಮಾಡಿದೀವಿ ಅನ್ನುವಂತಹ ಒಂದು ಸಂದೇಶನ ಖಾಸಗಿ ಬಸ್ ಮಾಲೀಕರು ಕೊಡ್ತಾ ಇರುವಂತದ್ದು. ಈಗ ಒಂದ್ ಕಡೆ ಖಾಸಗಿ ಬಸ್ ಆಗಿದೆ, ಮುಂಬರುವಂತ ದಿನಗಳಲ್ಲೂ ಕೂಡ KSRTC ಸೇರಿದಂತೆ BMTC ಹಾಗೇನೆ ರಾಜ್ಯದ 4 ನಿಗಮಗಳ ಪ್ರಯಾಣ ದರನು ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇದಾವೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಮಾಹಿತಿಗೆ. ಸಹಜವಾಗಿನೇ ಇನ್ನು ಸರ್ಕಾರಿ ಬಸ್ಗಳ ಟಿಕೆಟ್ ದರವೂ ಕೂಡ ಏರಿಕೆ ಆದ್ರೂ ಆಗ್ಬಹುದು. ಯಾಕೆಂದ್ರೆ ಜನರನ್ನ ಈಗಾಗಲೇ ಸಾರಿಗೆ ಮೇಲೆ ಅಥವಾ ಸಾರ್ವಜನಿಕ ಸಂಪರ್ಕ ಸಾರಿಗೆ ಮೇಲೆ ನೀವು ಡಿಪೆಂಡ್ ಆಗಿ ಅಂತ ಹೇಳಿರೋದ್ರಿಂದ ಜನರೆಲ್ಲರೂ ಕೂಡ ಬಸ್ಸಲ್ಲೇ ಓಡಾಟ ನಡೆಸ್ತಾರೆ ಅಂತ ಅಂದ್ರೆ ಸಹಜವಾಗಿ ಅಲ್ಲೂ ಕೂಡ ಟಿಕೆಟ್ ದರ ಏರಿಕೆ ಆಗಬಹುದು ಅಂತ. ನೋಡಿ ಯಾವ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದೇ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಅಂದ್ರೆ ಬೆಳಗ್ಗೆನೆ ಜನರು 2 ವೀಲರ್ ಹತ್ತಿ ಪೆಟ್ರೋಲ್ ಬಂಕಿಗೆ ಹೋದ್ರು ಅಂದ್ರೆ ಅಲ್ಲಿ ಶಾಕ್ ಎದುರಾಯಿತು ಜನರಿಗೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅಂತ ಅವರಿಗೆ ಅಲ್ಲಿಂದ ಶಾಕ್ ಶುರುವಾಯಿತು. ಈಗ ಮತ್ತೆ ನೋಡಿದ್ರೆ ಕೆಲವರು ಬಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ, ಖಾಸಗಿ ಬಸ್ಗಳಲ್ಲಿ ಓಡಾಡುವವರು, ಅವರಿಗೀಗ ಮತ್ತೆ ಟಿಕೆಟ್ ದರ ಏರಿಕೆ. ಇನ್ನು ಸ್ವಲ್ಪ ದಿನ ಆದರೆ 4 ನಿಗಮಗಳ ಬಸ್ ಟಿಕೆಟ್ ದರವೂ ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಇನ್ನು ಜನಸಾಮಾನ್ಯರು ಎಲ್ಲವನ್ನೂ ತಗ್ಗಿಸಬೇಕು, ಎಲ್ಲವನ್ನೂ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಬದುಕೋದಾದ್ರೂ ಹೇಗೆ ಅಂತ. ಜನಸಾಮಾನ್ಯರು 2 ವೀಲರ್ ಇಟ್ಕೊಂಡಿದ್ರೆ ಪೆಟ್ರೋಲ್ ಹಾಕ್ಸೋದು ಕಷ್ಟ, 4 ವೀಲರ್ ಇಟ್ಕೊಂಡಿದ್ರೆ ಡೀಸೆಲ್ ಪೆಟ್ರೋಲ್ ಹಾಕ್ಸೋದು ಕಷ್ಟ. ಮತ್ತೊಂದು ಕಡೆಗೆ ಬಸ್ಸಲ್ಲಿ ಓಡಾಡ್ತೀವಿ ಅಂದ್ರೂ ಕೂಡ ಟಿಕೆಟ್ ದರವು ಹೆಚ್ಚಳ. ಯಾವ ರೀತಿ ಜನಸಾಮಾನ್ಯರ ಬದುಕು ಈಗ ಮುರಾಬಟ್ಟಿಯಾಗ್ತಾ ಇದೆ ನೋಡಿ.